ಏನಾಗೋದು ಈಗ ನಾವು ಕಾಮನ್ ಅದೇನು ಹೋಗ್ತಾ ಇರ್ತದೆ, ಹಾಗೆ ಗಗನಕ್ಕೆ ಮುಟ್ತದೆ, ಅದೇ ಪ್ರಶ್ನೆ ಇಲ್ಲ. ರಾಜ್ಯದ ಟ್ಯಾಕ್ಸ್ ಏನಾದ್ರು ಕಡಿಮೆ ಮಾಡ್ತೀರಾ ಸರ್? ಆ ಥರ ಪ್ರಸ್ತಾಪ ಇಲ್ಲ, ಅದು ಸಿ ಎಮ್ ಅವ್ರು ಹೇಳಿಕೆ ಕೊಡ್ಬೇಕು. ಯಾಕಂದ್ರೆ ಅವ್ರಿಗೆ ಸಂಬಂಧಪಟ್ಟದ್ದು, ಅವ್ರಿಗೆ ಫೈನಾನ್ಸ್ ಅವ್ರು ನೋಡ್ಕೋತಾರೆ. ಅವ್ರ ಅದ್ರ ಬಗ್ಗೆ ನಿರ್ಧಾರ ಮಾಡ್ಕೊಂಡು ನಾವು ಮಾಡಲಿಕ್ಕಾಗಲ್ಲ. ಆದರೆ ಇವರು ಇದ್ದಿದ್ದ ನೆಪ ಹೇಳಿ ಈ ದೇಶವನ್ನು ಬೇರೆ ದಿಕ್ಕಿನತ್ತ ಒಯ್ಯಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಷ್ಟೇ. ಸರ್, ನಾಳೆ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಆಗುತ್ತೆ. ಇವತ್ತು ಸಾಧನಾ ಸಮಾವೇಶ ಮಾಡ್ತಾ ಇದ್ದೀರಾ? ನೋಡೋಣ, ನಾವು ಏನು ಮಾಡಿದ್ದೀವಿ ಅನ್ನೋ ಹೇಳುವಂಥ ಉದ್ದೇಶ ಅಷ್ಟೇ. ಈಗ 3 ವರ್ಷದಲ್ಲಿ ಏನು ಮಾಡಿದ್ದೀವಿ, ಏನು 2 ವರ್ಷದಲ್ಲಿ ಏನು ಮಾಡ್ತೀವಿ ಅನ್ನೋದೇ ಮುಂದೆ ನಮ್ಮಿರುವಂಥ ಪ್ರಶ್ನೆ. ಸರ್, ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದೀವಿ. ಏನಿಲ್ಲ, ಯಾವುದೋ ಜೊತೆಗೆ ಹೋಗ್ತಿದ್ದು ಅಷ್ಟೇ. ಇದೇನು ಬ್ರೇಕ್ಫಾಸ್ಟ್ ಇರಲಿಲ್ಲ. ಜೊತೆಗೆ ಹೋಗ್ಲಿಕ್ಕೆ ಎಸ್ಎಂಬಲ್ ಹೆಂಗೆ ಪ್ರವಾಸಕ್ಕೆ ಹೋಗ್ತಾರೆ ಹುಡುಗರು ಕನ್ನಡ ಶಾಲೆಯಲ್ಲಿ ಒಂದು ಕಡೆ ಗ್ಯಾದರ್ ಆಗ್ತಾರಲ್ಲ, ಅಲ್ಲಿಂದ ಪ್ರವಾಸ ಪ್ರಾರಂಭ. ಇಲ್ಲ ಏನು ಡೈಲಾಗ್ ಏನಿಲ್ಲ, ಏನಿದೆ ನಮ್ಮ ಕೆಲಸ ಏನಿಲ್ಲ, ನಮ್ಮ ಕೆಲಸ ಏನಿಲ್ಲ. ಅದು ಇದು ಅವ್ರು ಕರಿತಾರೆ, ನಮಗೆಲ್ಲ ಸಿ ಎಮ್ ಡಿ ಸಿ ಎಮ್ ಕರಿಬೋದು, ಕಾಲ್ ಮಾಡ್ಬೋದು, ನಮಗಿಲ್ಲ. ಸರ್, ಇನ್ನೊಂದು ಭಾಳ ಪ್ರಮುಖವಾಗಿ ಸರ್ಕಾರದಲ್ಲಿ 3 ವರ್ಷ ತುಂಬಿದ್ರು ಕೂಡ ಒಂದು ಕ್ಯಾಬಿನೆಟ್ ರೀಶಫಲ್ ಆಗದೆ ಇರೋ ಕಾರಣಕ್ಕಾಗಿ ಅಧಿಕಾರಿಗಳು ಮಾತು ಕೇಳ್ತಿಲ್ಲ ಅನ್ನೋ. ಇಲ್ಲ, ಅಧಿಕಾರಿಗಳು ಕೇಳೋದಿಲ್ಲ, ಕೇಳ್ತಾರೆ. ಅದೇನು ಪ್ರಶ್ನೆ ಇಲ್ಲ, ಕೊನೆವರೆಗೆ ಕೇಳಬೇಕಾದ್ರೆ ಕೇಳ್ತಾರೆ ಅಷ್ಟೇ. ಸರ್, ಈಗ ಆಲ್ರೆಡಿ ಈ ತಿಂಗಳಲ್ಲಿ ಕರಿಬಹುದು ಅನ್ನೋ ನಿರೀಕ್ಷೆ ಇತ್ತು ನಿಮಗೆ. ರಾಹುಲ್ ಗಾಂಧಿ ಅವರು ಏನೋ ಫಾರಿನ್ ಹೋಗ್ತಾ ಇದ್ದಾರೆ. ಬರ್ತಾರೆ, ಅವರೇನು ಹೋಗ್ತಾರೆ, ಒಂದು ವಾರ ಹೋಗ್ಬೋದು, ಮತ್ತೆ ಬರ್ತಾರೆ. ಬಂದ್ಮ್ಯಾಗ ಅದಕ್ಕೆ ಬಗ್ಗೆ ಸಂಪೂರ್ಣವಾದ ಒಂದು ಸಭೆ ಆಗ್ಬೋದು. ಅದು ಬೆಳಗಾವಿಯಲ್ಲಿ ಅದೊಂದು ಸ್ಕ್ಯಾಮ್ ಆಗಿದೆ ಸರ್, ಅದು ಸುವರ್ಣ ನಾವು ಮಾಡ್ತೀವಿ, ತನಿಖೆ ಆಗಿ ಇನ್ನೂ ತನಿಖೆ ಆಗಬೇಕದು. CID ವರ್ಗಾವಣೆ ಆಗಿದೆ. ಅದಕ್ಕೆ ಅದೇನಾಗೋದು ಈಗ ನಾವು ಕಾಮನ್ ಅದೇನು ಹೋಗ್ತಾ ಇರ್ತದೆ, ಹಾಗೆ ಗಗನಕ್ಕೆ ಮುಟ್ತದೆ, ಅದೇ ಪ್ರಶ್ನೆ ಇಲ್ಲ. ರಾಜ್ಯದ ಟ್ಯಾಕ್ಸ್ ಏನಾದ್ರು ಕಡಿಮೆ ಮಾಡ್ತೀರಾ ಸರ್? ಆ ಥರ ಪ್ರಸ್ತಾಪ ಇಲ್ಲ, ಅದು ಸಿ ಎಮ್ ಅವ್ರು ಹೇಳಿಕೆ ಕೊಡ್ಬೇಕು. ಯಾಕಂದ್ರೆ ಅವ್ರಿಗೆ ಸಂಬಂಧಪಟ್ಟದ್ದು, ಅವ್ರಿಗೆ ಫೈನಾನ್ಸ್ ಅವ್ರು ನೋಡ್ಕೋತಾರೆ. ಅವ್ರ ಅದ್ರ ಬಗ್ಗೆ ನಿರ್ಧಾರ ಮಾಡ್ಕೊಂಡು ನಾವು ಮಾಡಲಿಕ್ಕಾಗಲ್ಲ. ಆದರೆ ಇವರು ಇದ್ದಿದ್ದ ನೆಪ ಹೇಳಿ ಈ ದೇಶವನ್ನು ಬೇರೆ ದಿಕ್ಕಿನತ್ತ ಒಯ್ಯಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಷ್ಟೇ. ಸರ್, ನಾಳೆ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಆಗುತ್ತೆ. ಇವತ್ತು ಸಾಧನಾ ಸಮಾವೇಶ ಮಾಡ್ತಾ ಇದ್ದೀರಾ? ನೋಡೋಣ, ನಾವು ಏನು ಮಾಡಿದ್ದೀವಿ ಅನ್ನೋ ಹೇಳುವಂಥ ಉದ್ದೇಶ ಅಷ್ಟೇ. ಈಗ 3 ವರ್ಷದಲ್ಲಿ ಏನು ಮಾಡಿದ್ದೀವಿ, ಏನು 2 ವರ್ಷದಲ್ಲಿ ಏನು ಮಾಡ್ತೀವಿ ಅನ್ನೋದೇ ಮುಂದೆ ನಮ್ಮಿರುವಂಥ ಪ್ರಶ್ನೆ. ಸರ್, ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದೀವಿ. ಏನಿಲ್ಲ, ಯಾವುದೋ ಜೊತೆಗೆ ಹೋಗ್ತಿದ್ದು ಅಷ್ಟೇ. ಇದೇನು ಬ್ರೇಕ್ಫಾಸ್ಟ್ ಇರಲಿಲ್ಲ. ಜೊತೆಗೆ ಹೋಗ್ಲಿಕ್ಕೆ ಎಸ್ಎಂಬಲ್ ಹೆಂಗೆ ಪ್ರವಾಸಕ್ಕೆ ಹೋಗ್ತಾರೆ ಹುಡುಗರು ಕನ್ನಡ ಶಾಲೆಯಲ್ಲಿ ಒಂದು ಕಡೆ ಗ್ಯಾದರ್ ಆಗ್ತಾರಲ್ಲ, ಅಲ್ಲಿಂದ ಪ್ರವಾಸ ಪ್ರಾರಂಭ. ಇಲ್ಲ ಏನು ಡೈಲಾಗ್ ಏನಿಲ್ಲ, ಏನಿದೆ ನಮ್ಮ ಕೆಲಸ ಏನಿಲ್ಲ, ನಮ್ಮ ಕೆಲಸ ಏನಿಲ್ಲ. ಅದು ಇದು ಅವ್ರು ಕರಿತಾರೆ, ನಮಗೆಲ್ಲ ಸಿ ಎಮ್ ಡಿ ಸಿ ಎಮ್ ಕರಿಬೋದು.